ನಮಸ್ಕಾರ ವೀಕ್ಷಕರೇ, ನೇರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿಲ್ ತಲಕಟ್ಟೆ. ಸ್ನೇಹಿತರೆ, ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಭ್ರಷ್ಟಾಚಾರದ ಕುರಿತು ಮಾರೇಗೌಡರ ಮಾತು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾಜಿ BJP ಅಧ್ಯಕ್ಷರು ಹಾಗೂ ಒಕ್ಕಲಿಗರ ಸಂಘದ ಮಾಜಿ ಖಜಾಂಚಿಗಳು, ಹಾಲಿ ನಿರ್ದೇಶಕರು, ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತಹ ಮಾರೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೊತೆಗೆ ಅವರ ಮೇಲೆ ಏನು ಆರೋಪಗಳ ಬಂದಿದೆ, ಅನೇಕ ವಿಷಯಗಳ ಬಗ್ಗೆ ಮಾರೇಗೌಡರು ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಸರ್, ಬಹಳ ದೊಡ್ಡ ಆರೋಪಗಳು ತಮ್ಮ ಮೇಲೆ ಕೇಳಿ ಬರ್ತಾ ಇದೆ. ಭಾಳಷ್ಟು ದುಡ್ಡನ್ನು ನುಂಗು ಹಾಕ್ಬಿಟ್ಟಿದ್ದೀರಿ ಅಂತಕ್ಕಂಥ ಒಂದು ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಚಂದ್ರಶೇಖರ್ ಅವರು ಬಹಳ ದೊಡ್ಡ ಆರೋಪಗಳನ್ನು ಮಾಡಿದ್ದಾರೆ. ಆಶಾಲತಾ ಅವರು ಬಹಳ ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ಈ ಸೊಸೈಟಿಗೆ ಆಶಾಲತಾ ಅವರ ಎಂಟ್ರಿ ಹೇಗೆ ಬಂತು ಸರ್? ತಾವು ಏನು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ನನ್ನ ಸ್ನೇಹಿತರಾದಂಥ ಪತ್ತಿನ ಸಹಕಾರ ಮಹಾಮಂಡಳದ ನಿರ್ದೇಶಕರಾದಂಥ ಚಂದ್ರಶೇಖರ್ ಅವರು ಮೂಲತಃ ಮೈಸೂರಿನವರು. 2014ರಲ್ಲಿ ಚಂದ್ರಶೇಖರ್ ಅವರು, ನಾನು ಹಾಗೆ ಇತರೆ 21 ಜನ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ನಿರ್ದೇಶಕರಾಗಿ ಆಯ್ಕೆಯಾಗ್ತೀವಿ. 2004ರಲ್ಲಿ ಸಹಕಾರ ರತ್ನ BL ಲಕ್ಕೇಗೌಡರು ಸ್ಥಾಪನೆ ಮಾಡಿದಂಥ ಈ ಒಂದು ಸಂಸ್ಥೆ, ಈ ಸಂಸ್ಥೆಗೆ 2014ರಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಹೋದಂಥ ನಾವು ಚಂದ್ರಶೇಖರ್ ಅವರು ಅಧ್ಯಕ್ಷರಾಗ್ತಾರೆ. ಅವತ್ತು GT ದೇವೇಗೌಡರು ಚಂದ್ರಶೇಖರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಆ ಒಂದು ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಮಹಾಮಂಡಳದ ಒಂದು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗಬೇಕಾಗಿದ್ದಂಥದ್ದು ಅವರ ಕರ್ತವ್ಯ ಆಗಿರುತ್ತೆ. ಇಲ್ಲಿ ನಾನು ಮೊನ್ನೆ ಕೆಲವಾರು ವಾಹಿನಿಗಳಲ್ಲಿ ನನ್ನನ್ನು ಇಂಟರ್ವ್ಯೂ ಕೇಳಿದಂಥ ಸಂದರ್ಭದಲ್ಲಿ ಕಾಣದ ಕೈಗಳು ನನ್ನ ವಿರುದ್ಧ ಒಂದು ಪಿತೂರಿಯನ್ನು ನಡೆಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಕಾರಣ ಇಷ್ಟೇ, ಮೈಸೂರಿನ ನಗರದಲ್ಲಿ ಒಂದು ಸೊಸೈಟಿಯನ್ನು ನಡೆಸಿರ್ತಕ್ಕಂಥವ್ರು ಅಲ್ಲಿನ DCC ಬ್ಯಾಂಕಿನ, ಮೈಸೂರು DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಫೆಡರೇಷನ್ನಿನ ನಿರ್ದೇಶಕರಾಗಿದ್ದಂಥವರು ಯಶವಂತಪುರ ಕ್ಷೇತ್ರದ ಕೆಂಗೇರಿಯ ಒಂದು ಹೊಯ್ಸಳ ಸರ್ಕಲಲ್ಲಿರ್ತಕ್ಕಂಥ ಒಂದು ಖಾಸಗಿ ಯೂಟ್ಯೂಬ್ ಚಾನಲಿನ ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಇರ್ತಕ್ಕಂಥ ಕಾಣದ ಕೈಗಳು ಯಾವುದು ಅನ್ನುವಂಥದ್ದನ್ನು ಮಾನ್ಯ ಜನಗಳು ಅದನ್ನು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ನೇಹಿತರೆ, 2014ರಲ್ಲಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಮಹಾಮಂಡಳದ ಆಡಳಿತವನ್ನು ನಡೆಸಲಿಕ್ಕೆ ನಮ್ಮ ಮಹಾಮಂಡಳದಲ್ಲಿ ಈ ಸ್ಟಾಂಪಿಂಗ್ ಸೇವೆಯನ್ನು ಇಡೀ ರಾಜ್ಯದಾದ್ಯಂತ ಒದಗಿಸುವಂಥದ್ದು ಮುಖ್ಯ ಉದ್ದೇಶ. ಇದರಲ್ಲಿ ಅಧ್ಯಕ್ಷರಾಗಿದ್ದಂಥ ಚಂದ್ರಶೇಖರ್ ಅವರು ತಮಗೆ ದಾಖಲೆಗಳನ್ನು ನಾನು ಒದಗಿಸ್ತೇನೆ. ಅಧ್ಯಕ್ಷರಾಗಿ ಆಶಾಲತಾರವ್ರನ್ನ, ಶ್ರೀಮತಿ ಆಶಾಲತಾರವರನ್ನು ಬೋರ್ಡಿನ, ಅಂದರೆ ಕಾರ್ಯಕಾರಿ ಸಮಿತಿ ಅಥವಾ ಆಡಳಿತ ಮಂಡಳಿಯ ಅನುಮೋದನೆ ಇಲ್ಲದೆ ಅವರು ಆದೇಶವನ್ನು, ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಈ ನೇಮಕಾತಿ ಮಾಡಿಕೊಂಡಿರುವಂಥದ್ದು ಕಾನೂನಿಗೆ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ಸಹಕಾರ ರಂಗದಲ್ಲಿ ಅತ್ಯುನ್ನತವಾದಂಥ ತನಿಖೆಯನ್ನು ಮಾಡುವಂಥ ಒಂದು ನಿಯಮ, ಶಾಸನಬದ್ಧವಾದಂಥ ತನಿಖೆ ಮಾಡುವಂಥದ್ದು ನಿಯಮ 64ರ ಅಡಿಯಲ್ಲಿ. ಆ 64ರ ಅಡಿಯಲ್ಲಿ ಯಾಕೆ ತನಿಖೆ ಆಯಿತು ಅನ್ನುವಂಥದ್ದನ್ನು ನಾನು ಮುಂದೆ ತಮಗೆ ತಿಳಿಸ್ತೇನೆ. ಈ 64ರಲ್ಲಿ ಬಂದಿರುವಂಥ ಒಂದು ವರದಿ ಅಥವಾ ಆ ಒಂದು ಅಧಿಕಾರಿಗಳು ಕೊಟ್ಟಿರುವಂಥದ್ದು ನಾನು ಓದಿ ತಮಗೆ ಹೇಳ್ತೇನೆ. ಅಲ್ಲ, ಆಶಾಲತಾ ಅವರನ್ನು ಮಾರೇಗೌಡರು ಕೆಲಸಕ್ಕೆ ತಗೊಂಡ್ರ ಗುತ್ತಿಗೆ ಆಧಾರದ ಮೇಲೆ, ಅಥವಾ ಚಂದ್ರಶೇಖರ್ ಅವರು ಗುತ್ತಿಗೆ ಆಧಾರ ಅಲ್ಲ, ಪ್ರೊಬೇಷನರಿ ಪೀರಿಯಡಲ್ಲಿ ಚಂದ್ರಶೇಖರ್ ಅವರು ಆಶಾಲತಾರವರನ್ನು ನೇಮಕ ಮಾಡಿದ್ದಾರೆ. ಅದು 2014ರಿಂದ 2016ರವರೆಗೆ ಅಧ್ಯಕ್ಷರಾಗಿದ್ದಂಥ ಚಂದ್ರಶೇಖರ್ ಅವರು. ಇಲ್ಲಿ ಆ ಒಂದು ಆಶಾಲತಾರವರ ಒಂದೇನು ಕರ್ತವ್ಯಕ್ಕೆ ಹಾಜರಾತಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರನ್ನು ಕೊಟ್ಟಿರುವಂಥದ್ದು ಚಂದ್ರಶೇಖರ್ ಅನ್ನುವಂಥದ್ದನ್ನು ದಾಖಲೆಗಳು ಇದೆ. ಅವರೇ ಚಂದ್ರಶೇಖರ್ ಅವರು ನೇಮಕಾತಿ ಮಾಡಿರುವಂಥದ್ದು. ತಾವು ನೇಮಕ ಮಾಡಿದಿರಿ ಅನ್ನೋದು ಸುಳ್ಳು, ಶುದ್ಧ ಸುಳ್ಳು.
ಇವರು ಯಾವ ರೀತಿ ನೇಮಕ ಮಾಡಿದ್ದಾರೆ ಅನ್ನುವಂಥದ್ದನ್ನು 64ರ ವರದಿಯಲ್ಲಿ ಕೊಡ್ತಾರೆ. ಶ್ರೀಮತಿ ಆಶಾಲತಾರವರು ತಮ್ಮ ಬಯೋಡೇಟಾವನ್ನು ಸಲ್ಲಿಸಿದ್ದರು. ಇದನ್ನು ಆಧರಿಸಿ ಮಹಾಮಂಡಳದ ಅಂದಿನ ಅಧ್ಯಕ್ಷರು ಅವರನ್ನು ಲೆಕ್ಕಿಗರ ಹುದ್ದೆಗೆ ಕ್ರೋಢೀಕೃತ ವೇತನ ಆಧಾರದ ಮೇಲೆ ನೇಮಕಾತಿಯನ್ನು 31/12/2014 ಆದೇಶ ಹೊರಡಿಸಿರುತ್ತಾರೆ. ಸದರಿ ಆದೇಶದ ಪ್ರಕಾರ ಆಶಾಲತಾರವರು ಮಹಾಮಂಡಳದ ಲೆಕ್ಕಿಗರಾಗಿ ದಿನಾಂಕ 5/1/2015 ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ. ಅಂದರೆ ಅವತ್ತಿನ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಆದೇಶವನ್ನು ಹೊರಡಿಸಿರ್ತಾರೆ. ಆಡಳಿತ ಮಂಡಳಿಯ ನಿರ್ಣಯವಿಲ್ಲದೆ ಅಂದಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ನೇಮಕಾತಿ ಆದೇಶ ಹೊರಡಿಸಿದ್ದು ದಿನಾಂಕ 2/3/2015 ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ನೇಮಕಾತಿ ವಿಷಯವನ್ನು ಮಂಡಿಸಿ ವಸ್ತು ವಿಷಯದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಿಸಲಾಗಿರುತ್ತೆ ಅಂತ. ಕಾನೂನು ಬಾಹಿರವಾಗಿ ಆಶಾಲತಾ ಅವರನ್ನು ಚಂದ್ರಶೇಖರ್ ಅವರು ನೇಮಕ ಮಾಡ್ಕೊಳ್ತಾರೆ. ಖಂಡಿತ. ಅವತ್ತು ಆಡಳಿತ ಮಂಡಳಿ ಅನುಮೋದನೆ ಇಲ್ಲದೆ ನೇಮಕಾತಿ ಮಾಡಿಕೊಂಡಿದ್ದ ನಂತರ ಈ ರೀತಿ ನೇಮಕ ಮಾಡಿಕೊಂಡ ಆಶಾಲತಾರವರಿಗೆ 17/4/2015 ಅವರ ಕರ್ತವ್ಯ ನಿರ್ವಹಣೆ ಬಗ್ಗೆ ಕರ್ತವ್ಯ ಹಂಚಿಕೆ ಆದೇಶವನ್ನು ನೀಡಲಾಗಿದೆ. ಇವರಿಂದ ಯಾವುದೇ ಭದ್ರತೆ, ನಷ್ಟ ಭದ್ರತಾ ಪ್ರಮಾಣಪತ್ರ, ನಡತೆ ಪ್ರಮಾಣಪತ್ರ ಪಡೆದಿರುವುದಿಲ್ಲ ಹಾಗೂ ಇವರ ಪೂರ್ವಾಪರಗಳ ಬಗ್ಗೆ ಗಮನಿಸಿರುವುದಿಲ್ಲ ಅಂತ ಹೇಳಿ ಒಂದು ತನಿಖಾ ವರದಿಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಕೋಆಪರೇಟಿವ್ ಸಹಕಾರಿ ಸಂಸ್ಥೆಯಲ್ಲಿ ಅವರನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಾನೂನಿದೆ. ಆ ಕಾನೂನಿನ ಪ್ರಕಾರ ಅಪಾಯಿಂಟ್ ಮಾಡ್ಕೊಳ್ಬೇಕು. ಅವರಿಗೆ ಅವರ ಪೂರ್ವಾಪರಗಳನ್ನು ವಿಚಾರಣೆ ಮಾಡಬೇಕು. ಹಾಗೆ ಅವರ ಮೂಲ ದಾಖಲಾತಿಗಳನ್ನು ತಗೊಳ್ಬೇಕು ಮತ್ತು ಶ್ಯೂರಿಟಿಯನ್ನು, ಭದ್ರತೆಯನ್ನು ತಗೊಳ್ಬೇಕು ಅನ್ನುವಂಥ ಎಲ್ಲ ನಿಯಮಗಳನ್ನು ಮೀರಿ ಆಡಳಿತ ಮಂಡಳಿ ಅನುಮೋದನೆ ಇಲ್ಲದೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಟ್ಟು ಸಂಬಳ ವಿತರಣೆ ಆದ ನಂತರ ಆಡಳಿತ ಮಂಡಳಿ ಅನುಮೋದನೆಗೆ ತಗೊಂಡು ಬಂದಿದ್ದಾರೆ ಎನ್ನುವಂಥದ್ದು. ಈಕೆಯನ್ನು ನೇಮಕ ಮಾಡಿದ್ದು ಚಂದ್ರಶೇಖರ್ ಅವರೇ.